ಅನ್ನೋರ್ ಮನೆ ಹೋಟ್ಲು ಕುಣಿಗಲ್ ಮಟನ್ ಬಿರಿಯಾನಿ ಚಿಕನ್ ತುಂಬ ಚೆನ್ನಾಗಿದೆ ನಮ್ಮ ಹೋಟೆಲ್ ಸ್ಪೆಷಲು. ಸೊ ಹಾಯ್ ಗಾಯ್ಸ್, ವಾಟ್ಸ್ಆಪ್ ಎಲ್ಲರೂ ಹೋಗಿದ್ದೀರಾ ಗಾಯ್ಸ್? ನಾವಿವತ್ತ ಕುಣಿಗಲಲ್ಲಿ ಅಣ್ಣವ್ರ ಮನೆ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ತುಂಬಾ ಸಲ ಬಂದು ಊಟ ಮಾಡಿದ್ದು, ಬಟ್ ಯಾವತ್ತೂ ವಿಡಿಯೋ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮು ವ್ಲಾಗ್ ಮಾಡ್ತಾ ಇರೋದು. ಸೊ ಬನ್ನಿ ಗಾಯ್ಸ್, ಇಲ್ಲಿ ಏನೆಲ್ಲ ಊಟ ಫೇಮಸ್ ಇದೆ ಮತ್ತೆ ಊಟ ಇಲ್ಲಿ ಹೆಂಗಿರುತ್ತೆ, ಸೊ ಟೇಸ್ಟ್ ಮಾಡಿ ಇವತ್ತು ನಿಮಗೆ ರಿವ್ಯೂ ತಿಳಿಸ್ಕೊಡ್ತೀನಿ. ಸೊ ತಡೆ ಯಾಕೆ, ಬನ್ನಿ ಇವತ್ತಿನ ಬ್ಯಾಟಿಂಗ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಗೊತ್ತಲ್ಲ, ಸೊ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಸುತ್ತಮುತ್ತ ಯಾರು ಇಲ್ಲಿ ಊಟ ಮಾಡಿದ್ರೆ ಒಂದು ಕಮೆಂಟ್ ಹಾಕಿ, ಇಲ್ಲಿ ಊಟ ಹೆಂಗಿರುತ್ತೆ ಅಂತ. ಸೊ ಬನ್ನಿ ಇವತ್ತಿನ ಒಂದು ಬ್ಯಾಟಿಂಗ್ ಶುರು ಮಾಡೋಣ, ಬನ್ನಿ ಗೈಸ್. ಫೈನಲ್ ಇವಾಗ ಈ ಒಂದು ಹೋಟ್ಲು ಒಳಕ್ಕೆ ಬಂದಿದ್ವಿ. ಸೊ ಇಲ್ಲಿ ಕುಂತಿದೀವಿ, ಈಗ ಊಟ ಆರ್ಡರ್ ಮಾಡಿದ್ವಿ. ಊಟ ಬಂದಾದ್ಮೇಲೆ ಊಟ ಮಾಡಿ ಇಲ್ಲಿ ಒಂದು ಟೇಸ್ಟ್ ಯಾವ ತರ ನಿಮಗೆ ತಿಳಿಸ್ಕೊಡ್ತೀನಿ. ಹೇಳಿ ಬಸ್, ಏನು ಕೊಡ್ಲಿ? ಬಿಸಿ ಮುದ್ದೆ, ಮಟನ್ ಚಾಪ್ಸ್, ನಲ್ಲಿ ಮುಡೆ ಫ್ರೈ, ಕೈಮಾ, ತಲೆ ಮಟನ್, ಬೋಟಿ, ಅನ್ನೋರ್ ಮನೆ ಹೋಟ್ಲು ಕುಣಿಗಲ್ ಮಟನ್ ಬಿರಿಯಾನಿ ಚಿಕನ್ ತುಂಬ ಚೆನ್ನಾಗಿದೆ ನಮ್ಮ ಹೋಟೆಲ್ ಸ್ಪೆಷಲು. ಜಾಸ್ತಿ ಏನು ಫೇಮಸ್ ಇಲ್ಲಿ? ಹಾಸ್ಪಿಟಲು ಕೀಮಾ ಪರೋಟ, ಟಿಕ್ಕಾ ಪರೋಟ ನಮ್ಮ ಹೋಟ್ಲು ಫೇಮಸ್ಸು. ಸಿಕ್ಕಾಪಟ್ಟೆ ನಲ್ಲಿ ಮುಡೆ ಫ್ರೈ, ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿದೆ ನಮ್ಮ ಹೋಟ್ಲು ಫೇಮಸ್ಸು. ಮಟನ್ ಊಟ, ಬೋಟಿ ಊಟ, ಕೈಮಾ ಊಟ, ತಲೆ ಊಟ, ಚಾಪ್ಸ್ ಊಟ, ನಲ್ಲಿ ಊಟ, ಎಲ್ಲ ಊಟ ಬರುತ್ತೆ ನಮ್ಮ ಹತ್ರ. ಸರಿ, ಏನು ಬೇಕು ಹೇಳಿ, 150 ಐಟಮ್ ಇದೆ. 150 ಏನು ಬೇಕು ಏನು ಕೊಡಿಸ್ತೀವಿ. 2 ಮಟನ್ ಬಿರಿಯಾನಿ, ಆಮೇಲೆ ಒಂದು 2 ಕಲ್ಮಿ ಪೀಸ್. ಹಾಫ್ ಫುಲ್ ಫುಲ್ ಎಷ್ಟು ಪೀಸ್ ಬರುತ್ತೆ? ಹಾಫ್ಗೆ 4 ಪೀಸ್ ಬರುತ್ತೆ. ಹಾಫ್ ಕಲ್ಮಿ, ಹಾಫ್ ಕೊಡಿ ಸರ್. ಹಾಫ್ ಕಲ್ಮಿ, 2 ಮಟನ್ ಬಿರಿಯಾನಿ. ಸೈಡ್ಸ್ ಏನು ಕೊಡಲಿ? ಕಬಾಬು, ಅದು ಬೋಟಿ ಫ್ರೈ, ಚಾಪ್ಸು, ಈ ಥರ ಕೈಮಾ, ಮಟನ್ದು ಕೈಮಾ, ಬೋಟಿ, ತಲೆ ಮಟನು. ಏನು ಮಾಡಿಸ್ಕೊಡ್ಲಿ? ಯಾವ್ದು ಬೇಕು? ಚಿಕನ್ ಫ್ರೈ, ಚಿಕನ್ ಮಸಾಲ, ಚಿಕನ್ ಆಂಧ್ರ ಚಿಲ್ಲಿ, ಆಂಧ್ರ ಚಿಲ್ಲಿ, ಸರಿನಾ? ಗೈಸ್, ಫೈನಲಿ ಊಟ ಆರ್ಡರ್ ಮಾಡಿದ್ವಿ. ಸೊ ಆಲ್ರೆಡಿ ಬಂದಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಇದು ಮಟನ್ ಬಿರಿಯಾನಿ. ಸೊ ಇಲ್ಲಿ ಫೇಮಸ್ ಸಿಕ್ಕಾಪಟ್ಟೆ, ಬಕೆಟಲ್ಲಿ ಕೊಡ್ತಾರೆ. ಸೊ ಮಟನ್ ಬಿರಿಯಾನಿ, ಇದು ಬಂದು ಚಿಕನ್ ಚಾಪ್ಸು. ಸೊ ಜೊತೆಗೆ ಇವಾಗ ನಾವು ಕಲ್ಮಿ ಕಬಾಬ್ ಕೂಡ ಆರ್ಡರ್ ಮಾಡಿದ್ದೀವಿ. ಸೊ ಬರ್ತಾ ಇದೆ. ಸೊ ಅಲ್ಲಿವರೆಗೂ ಇವಾಗ ಈ ಒಂದು ಊಟ ಮಾಡಿ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ, ಬನ್ನಿ. ಇವಾಗ ಮಟನ್ ಬಿರಿಯಾನಿ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಬಕೆಟಲ್ಲಿ ಕೊಡ್ತಾರೆ ಇಲ್ಲಿ ಮಟನ್ ಬಿರಿಯಾನಿ. ಇಲ್ಲಿ ಮಟನ್ ಬಿರಿಯಾನಿನೇ ಫೇಮಸ್ಸು ಈ ಥರ ಬಕೆಟಲ್ಲಿ ಕೊಡೋದಕ್ಕೆ. ಸೊ ಬನ್ನಿ ಇವಾಗ ಮಟನ್ ಬಿರಿಯಾನಿನ ಹಾಕೋಣ. ಒಳ್ಳೊಳ್ಳೆ ಮಟನ್ ಪೀಸ್ ಹಾಕೋರೆ. ಗೈಸ್, ಇವಾಗ ಫೈನಲಿ ಮಟನ್ ಬಿರಿಯಾನಿ ಹಾಕೊಂಡಿದ್ದೀನಿ. ನಿಮಗೆ ಕಾಣ್ತಾ ಇರ್ಬೋದು, ಮಟನ್ ಪೀಸ್ ನೋಡಿ ಹೆಂಗಿದೆ. 1 2 3 ಮಟನ್ ಪೀಸ್ ಇದೆ. ಸರಿ, ನಾನು ಚೆಕ್ ಮಾಡಬಿಡೋಣ ಆಯ್ತಲ್ವ ಅಂತ. ಮೂರು ಮಟನ್ ಪೀಸ್ ಇದೆ ಗೈಸ್. ಮಟನ್ ಕೂಡ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಮಟನ್ ಸಕ್ಕತ್ತಾಗಿದೆ, ಸ್ಮೂತ್ ಆಗಿ ಬೆಂದೈತೆ, ಕ್ಲೀನಾಗಿ ಬೆಂದೈತೆ. ಇಂಪಾರ್ಟೆಂಟ್ ಥಿಂಗು. ಸೊ ಮಟನ್ ಬಿರಿಯಾನಿನ ಇವಾಗ ತಿಂದು ಟೇಸ್ಟ್ ಮಾಡೋಣ, ಬನ್ನಿ. ಗೈಸ್, ಬಿರಿಯಾನಿ ರೈಸ್ ಮಾತ್ರ ಸಕ್ಕತ್ತಾಗಿದೆ. ಆ ಬಿರಿಯಾನಿ ರೈಸಲ್ಲಿ ನಿಮಗೆ ಮಟನ್ ಫ್ಲೇವರು ಅಷ್ಟು ಎದ್ದು ಕಾಣುತ್ತೆ. ಆಯಿತಾ, ಬೇರೆ ಕಡೆ ಬಿರಿಯಾನಿ ರೈಸ್ ತಿನ್ನೋಕ್ಕೆ ಆಗಲ್ಲ, ಯಾಕೆ ಒಂಥರ ಪಲಾವ್ ಥರ ಇರುತ್ತೆ. ಬಟ್ ಒರಿಜಿನಲ್ ನಿಮಗೆ ಅಥೆಂಟಿಕ್ ಬಿರಿಯಾನಿ ಟೇಸ್ಟ್ ಬೇಕು ಅಂದರೆ ಸೊ ಈ ಮಟನ್ ಬಿರಿಯಾನಿ ಫೇಮಸ್ಸು, ಮತ್ತು ಸಖತ್ ಟೇಸ್ಟ್ ಕೂಡ ಇದೆ. ಸೊ ಬನ್ನಿ ಇವಾಗ ಮಟನ್ ತಿನ್ನೋಣ, ಬನ್ನಿ. ನೋಡಿಲಿ ಮಟನ್ ಹೆಂಗಿದೆ, ಸಕ್ಕ ಸ್ಮೂತಾಗಿದೆ ಮಟನ್ನು.
ಒಳ್ಳೆ ಚೆನ್ನಾಗಿರೋ ಪೀಸ್ನೇ ಹಾಕೊಟ್ಟವ್ರೆ. ಸಕ್ಕತ್ತಾಗಿದೆ ಮಟನ್ ಪೀಸ್ ಮಾತ್ರ. ಗೈಸ್ ನಾನು ಇಲ್ಲಿ ತುಂಬ ಸಲ ಬಂದು ಮಟನ್ ಬಿರಿಯಾನಿ ತಿಂದಿದ್ದೀನಿ. ಬಂದಾಗೆಲ್ಲ ಸೇಮ್ ಟೇಸ್ಟ್ ಗೈಸ್. ಆಲ್ಮೋಸ್ಟ್ ನಾನು 2 ವರ್ಷ ಆಯ್ತು ಇಲ್ಲಿ ಬರೋ ಸ್ಟಾರ್ಟ್ ಮಾಡಿ. ಆವಾಗಿದ್ದ ನಿಮಗೆ ಏನು ಟೇಸ್ಟ್ ಕೊಡ್ತಾರೋ ಅದೇ ಟೇಸ್ಟ್ನ ಮೇಂಟೈನ್ ಮಾಡಿದ್ದಾರೆ. ಸೊ ನನಗಂತೂ ಇಲ್ಲಿ ಫೇವ್ರೇಟ್ ಅಂದರೆ ಮಟನ್ ಬಿರಿಯಾನಿ. ಸೊ ನೀವು ಯಾರಾದರೂ ಇಲ್ಲಿ ಸುತ್ತಮುತ್ತಲಿರೋರು ಅಣ್ಣವ್ರ ಮನೆಗೆ ಬಂದು ಮಟನ್ ಬಿರಿಯಾನಿ ತಿಂದಿದೆ ಒಂಥರ ಕಮೆಂಟ್ ಆಗಿ ನಿಮಗೆ ಇಲ್ಲಿ ಇರೋ ಒಂದು ಟೇಸ್ಟು ಯಾವ ಥರ ಅನ್ನಿಸ್ತು ಅಂತ. ಗೈಸ್ ಇವಾಗ ಬನ್ನಿ ಚಿಕನ್ ಫ್ರೈನ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನೋಡ್ತಾ ಇರ್ಬೋದು ಚಿಕನ್ ಫ್ರೈ ಸಕ್ಕತ್ ಸ್ಮೂತಾಗಿದೆ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಗೈಸ್ ಚಿಕನ್ ಫ್ರೈ ಕೂಡ ಸಕ್ಕತ್ತಾಗಿದೆ ಮಾತ್ರ. ಟೇಸ್ಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಸ್ವಲ್ಪ ಖಾರ ಜಾಸ್ತಿ ಇದೆ. ಬಟ್ ನೀವು ಮಟನ್ ಊಟ ಮಾಡ್ತೀರಂದರೆ ಖಾರ ಇದ್ರೇ ಚೆಂದ. ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಆ ಮಟನ್ ಊಟಕ್ಕೇ ಒಂದು ರುಚಿ ಸಿಗೋದು ನನಗೆ. ಸೊ ಆ ಥರ ಇದೆ. ಸೊ ಪರವಾಗಿಲ್ಲ ಗೈಸ್, ಚಿಕನ್ ಫ್ರೈ ನನಗೆ ತುಂಬ ಇಷ್ಟ ಆಯಿತು. ಗೈಸ್ ಬನ್ನಿ ಇವಾಗ ಕಲ್ಮಿ ಲೆಗ್ ಪೀಸ್ನ ತಿಂದು ಟೇಸ್ಟ್ ಮಾಡೋಣ. ಸೊ ನೋಡ್ತಿರ್ಬೋದು ನಿಮಗೆ ಇದು ಯಾವ ಥರ ಕಾಣ್ತಿದೆ ಅಂತ ಟೆಂಡರಾಗಿ. ಸೊ ಇದನ್ನು ಜೊತೆಗೆ ಈ ಥರ ಹೆಚ್ಕೊಂಬಿಟ್ಟಿದ್ದಾರೆ. ಹಂಗೆ ನೋಡಿ ಈ ಥರ ಹೆಚ್ಕೊಬೇಕು. ಹೆಚ್ಕೊಂಡು ಇದೆಲ್ಲ ಇದನ್ನು ಹಿಂಗೆ ತಿನ್ನಬೇಕು. ತಿನ್ಬಿಟ್ಟು ಸೈಡ್ಸ್ಗೆ ಹಿಂಗೆ ಕೊಟ್ಟಿರ್ತಾರೆ. ಇದನ್ನ ಹಾಕೊಬೇಕು. ಹಿಂಗೆ ಹಾಕೊಂಡು ನೋಡಿ ಹಂಗೆ ತಿನ್ಬೇಕು. ಬೆಳ್ಳುಳ್ಳಿ ಹಿಂಗೆ ಹಾಕೊಂಬೇಕು ಮೇಕೆ. ಆಮೇಲೆ ಇದು ತಿನ್ಬೇಕು. ಹೋಗೋಣ. ಇದೆಲ್ಲ ತಿಂದಾಗಬೇಕು ನಾವು ತಿನ್ನೋದು. ಹಾಂ ಏನಕ್ಕಂದರೆ ಡೈಜೆಷನ್ ಆಗುತ್ತೆ ಅಂತ ಹೇಳಿಕೊಡೋದು. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಅಂತ ಕೊಡೋದು. ಗಾಯ್ಸ್ ಇದು ಫೈನಲ್ಲು. ಇಷ್ಟು ತಿಂದ್ಬಿಟ್ರೆ ಊಟ ಫುಲ್ಲು ಖಾಲಿ ಆದಂಗೆ ಅರ್ಥ. ಸೊ ಬನ್ನಿ ಇವಾಗ ಬೇಗ ಊಟ ಮಾಡೇ ಬಿಡೋಣ. ಗಾಯ್ಸ್ ಇದು ಮಟನ್ ಬಿರಿಯಾನಿ. ಚಿಕನ್ ಫ್ರೈದು ಗೊಜ್ಜು ಮಾತ್ರ ಸಕ್ಕತ್ತಾಗಿದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ಥರ ಗೊಜ್ಜು ತಗೋಬೇಕು. ಈ ಥರ ಫ್ರೈಗೆ ಮಟನ್ ಬಿರಿಯಾನಿಗೆ ಹಾಕೊಬೇಕು. ಈ ಥರ ಕಲಿಸ್ಕೊಬೇಕು. ಮಟನ್ ಬಿರಿಯಾನಿನ ಕಲಿಸ್ಕೊಂಡು ಈ ಥರ ತಿನ್ನಬೇಕು. ಸಕ್ಕತ್ತು ಕೈ ಸಕ್ಕತ್ತಾಗಿದೆ ಮಾತ್ರ. ಚಿಕನ್ ಪೀಸ್ ಅಷ್ಟೇ ಸಕ್ಕತ್ತು. ಗೈಸ್ ಫೈನಲಿ ಇವಾಗ ಊಟ ಎಲ್ಲ ಫುಲ್ ಮುಗೀತು. ಈಗ ನಮ್ಮ ಫ್ರೆಂಡ್ನ ಕೇಳ್ತೀನಿ ಯಾವ ಊಟ ಅವ್ನಿಗೆ ಇಷ್ಟ ಆಯಿತು ಅಂತ. ಹೇಳಿ ಮಗ, ಇಷ್ಟರಲ್ಲಿ ನಿಂಗೆ ಯಾವ ಊಟ ಇಷ್ಟ ಆಯ್ತು ನಿಂಗೆ? ಮಟನ್ ಬಿರಿಯಾನಿ ಇಷ್ಟ ಆಯಿತು. ಮಟನ್ ಬಿರಿಯಾನಿ. ಚಿಕನ್ ಫ್ರೈದು? ಚಿಕನ್ ಫ್ರೈ ಎಲ್ಲ ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಚೆನ್ನಾಗೈತೆ ಅಲ್ವಾ? ಟೇಸ್ಟ್ ಹಂಗೆ ಇತ್ತು. ಟೇಸ್ಟ್ ನಿಮ್ಮ ಪ್ರಕಾರ ಇವಾಗ 2 ಮಟನ್ ಬಿರಿಯಾನಿ, ಹಾಂ, 1 ಚಿಕನ್ ಫ್ರೈ, 4 ಕಲ್ಮಿ ಕಬಾಬು, ಇಷ್ಟಕ್ಕೆ ಬಿಲ್ ಎಷ್ಟಾಗಿರ್ಬೋದು? 1,500,000. 1,500,000. ಗಾಯ್ಸ್ ಇವಾಗ 2 ಮಟನ್ ಬಿರಿಯಾನಿ, 4 ಕಲ್ಮಿ ಕಬಾಬು, 1 ಚಿಕನ್ ಫ್ರೈ, ಇಷ್ಟಕ್ಕೆ 1,500,000 ಬಿಲ್ ಆಗಿರ್ಬೋದು ನಮ್ಮ ಊಹೆ ಇದೆ. ಸೊ ಬನ್ನಿ ಇವಾಗ ಬಿಲ್ ಮಾಡಿಸ್ಬಿಟ್ಟು ಇಷ್ಟೆಲ್ಲದಕ್ಕೂ ಕೂಡ ಬಿಲ್ ಎಷ್ಟು ರೂಪಾಯಿ ಹೇಳೋಣ. ಸೊ ನನಗೂ ಅಷ್ಟೇ ಗಾಯ್ಸ್ ಇಲ್ಲಿ ಮಟನ್ ಬಿರಿಯಾನಿ ಸಕ್ಕತ್ತಾಗಿತ್ತು. ಮತ್ತು ಚಿಕನ್ ಫ್ರೈ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸಲ ಬಂದಾಗ ಏನೋ ಬೇರೆ ಆರ್ಡ್ರ್ ಮಾಡಿವೋ ಅದು ಚೆನ್ನಾಗಿರ್ತಿಲ್ಲ ಚಿಕನ್ ಫ್ರೈ. ಸೊ ಈ ಸಲ ಆರ್ಡ್ರ್ ಮಾಡಿರೋ ಚಿಕನ್ ಫ್ರೈ ಮಾತ್ರ ಸಕ್ಕತ್ತಾಗಿತ್ತು. ಅದರಲ್ಲೂ ಕೂಡ
ಮಟನ್ ಬಿರಿಯಾನಿಗೆ ಆ ಚಿಕನ್ ಫ್ರೈ ಮಿಕ್ಸ್ ಮಾಡ್ಕೊಂಡು ತಿಂತೀವಲ್ಲ ಆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇತ್ತು. ಕಲ್ಮಿ ಕಬಾಬ್ ಕೂಡ ಕರೆಕ್ಟಾಗಿತ್ತು ಗೈಸ್. ಬೇರೆ ನಾವು ತಗೊಂಡಿರೋ ಊಟದಲ್ಲಿ ನೆಗೆಟಿವ್ ಅಂತ ಹೇಳಂಗೆ ಇಲ್ಲ, ಬಟ್ ಬಿರಿಯಾನಿ ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ. ಮಟನ್ ಬಿರಿಯಾನಿ ಸ್ವಲ್ಪ ಬಿಸಿ ಇದ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಬಿಲ್ ಹಾಕ್ಸೋಣ. ಫೈನಲಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಸೊ ಬಿಲ್ ಬಂದು ನಮಗೆ 905 ರೂಪಾಯಿ ಐತೆ. ಬಟ್ ಇದಲ್ಲ ಬಿಲ್ಲು 905 ರೂಪಾಯಿ ಆಗೈತೆ ಬಿಲ್ಲು. ಸೊ 2 ಮಟನ್ ಬಿರಿಯಾನಿ. ಸೊ ಒಂದು ಮಟನ್ ಬಿರಿಯಾನಿ ಬಂದು 190 ರೂಪಾಯಿ. ಆಮೇಲೆ ಒಂದು ಚಿಲ್ಲಿ ಚಿಕನ್ ಒಂದು ಅದು 300 ರೂಪಾಯಿ. ಒಂದು ಹಾಫ್ ಕಲ್ಮಿ ಕಬಾಬು ಎಷ್ಟೋ ಗೊತ್ತಿಲ್ಲ ಗೈಸ್, ಮರ್ತೋಗಿದೆ. 2 ಸ್ವೀಟ್ ಬಿಡ, ಇದು ಕಿಂದೆ ಆರ್ಡರು. ಇದು ಕಲ್ಮಿ ಕಬಾಬ್ 4 ಪೀಸು, ಅದು 300 ರೂಪಾಯಿ ಇರ್ಬೋದೇನಪ್ಪ ಗೈಸ್. ಫೈನಲಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದೆ. ಸೊ ಸಾರಿ ಅಲ್ಲಿ ವೀಡಿಯೋ ಮುಗ್ಸೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ವೀಡಿಯೋ ಮುಗಿಸೋಣ ಅಂತ ವೀಡಿಯೋ ಮಾಡ್ತೀನಿ ಗಾಯ್ಸ್. ಇದೇ ಥರ ಹೆಚ್ಚಿನ ವೀಡಿಯೋಗಳು ಬೇಕು ಅಂದರೆ ಸೊ ಲೈಕು ಶೇರು ಕಮೆಂಟ್ ಮಾಡಿ. ಸೊ ನೋಡೋಣ ಆದಷ್ಟು ಎಷ್ಟು ಓಟು ಹೋಗಿ ವೀಡಿಯೋ ಮಾಡೋಕ್ಕಾಗುತ್ತೋ ವೀಡಿಯೋ ಮಾಡಿ ನಿಮಗೆ ರಿವ್ಯೂನ ಕೊಡ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವೀಡಿಯೋ ಮುಗಿಸಿದ್ದೀನಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಹೇಳ್ತಾ ಬಾಯ್.